ಹಾಯ್ ಎಲ್ಲರಿಗೂ ಕೂಡ ನಮಸ್ತೆ. ಇವತ್ತಿನ ತರಗತಿ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ. ಏನು GK ತರಗತಿಗಳನ್ನು ನಾನು ಪ್ರತಿದಿನ ಮಾಡ್ತೇನೆ. ಅದೇ ರೀತಿ ಇವತ್ತು ಕೂಡ ಒಂದು ತರಗತಿಗಳನ್ನು ನೋಡ್ಕೊತಾ ಹೋಗೋಣ. ಅತ್ಯಂತ ಮುಖ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆಗಳಿದ್ದಾವೆ, ಒಂದೊಂದಾಗಿ ನೋಡೋಣ. ನಿಮಗೆ ಮುಂದೆ ಬರ್ತಕ್ಕಂಥ ಅಂದರೆ ಸೋಮವಾರದಿಂದ SSC GD ಪರೀಕ್ಷೆಗಳು ಕಾಲ್ಫಾರ್ ಆಗ್ತವೆ ಮತ್ತು ಇಲ್ಲಿ ಪರೀಕ್ಷೆಗಳು ಕೂಡ ನಡೀತವೆ. ಅದಕ್ಕೆ ಯೂಸ್ಫುಲ್ ಆಗಲಿ ಅಂತ ನಿಮಗೆ ಕೊಟ್ಟಿದ್ದೇನೆ. ಈಗ ಒಂದೊಂದಾಗಿ ನೋಡ್ಕೊಳ್ತಾ ಹೋಗೋಣ. ಬನ್ನಿ, ಮೊದಲನೇ ಪ್ರಶ್ನೆ ಏನಿದೆ ನೋಡೋಣ. ಇಲ್ಲಿ ನೋಡಿ, ಅದಕ್ಕೂ ಮುಂಚಿತವಾಗಿ ನಾನು ಈ ಒಂದು GK ತರಗತಿಗಳು ನಿಮಗೇನಾದರೂ PDF ರೂಪದಲ್ಲಿ ಬೇಕು ಅಂತ ಅಂದರೆ 29 ರೂಪಾಯಿಗಳಿಗೆ ಒಂದು PDF ಅನ್ನು ತಯಾರಿ ಮಾಡಿದ್ದೇನೆ. ಅರೌಂಡ್ 400 ಕ್ವಶನ್ಸ್ ಇದ್ದಾವೆ. ಎಲ್ಲವೂ ಕೂಡ ಏನು ರೀಸೆಂಟ್ ಆಗಿರ್ತಕ್ಕಂಥ ಎಕ್ಸಾಮ್ಸ್ ಆಗಿರ್ಬೋದು ಮತ್ತು ಹಿಂದಿನ ಕ್ವಶನ್ಸ್ ಪೇಪರ್ ಆಗಿರ್ಬೋದು, ಎಲ್ಲವೂ ಕೂಡ ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ನಾನು ಹಾಕಿದ್ದೇನೆ. ಅದನ್ನು ಒಂದು ಕಡೆ ನೋಡ್ಕೋಬೇಕು ಅಂತ ಅಂದರೆ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನು ಸ್ಕ್ಯಾನರ್ ಮುಖಾಂತರ 29 ರೂಪಾಯಿಗಳನ್ನ ಸೆಂಡ್ ಮಾಡಿ ಉದ್ಯೋಗ ಜೀವನ್ 12@gmail.com, ಇಲ್ಲ ಅಂತಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಜೀವ ನಾಯಕ್ ಅಂತ ಒಂದು ಟೆಲಿಗ್ರಾಮ್ನ ಒಂದು ಏನು ಅಂತ ಹಾಕಿ ಜೀವ ನಾಯಕ್ ಅಂತ ಹೊಡೆದ್ರೆ ನಮ್ಮ ಒಂದು ID ಬರುತ್ತೆ. ಅಲ್ಲಿಗಾದ್ರೂ ನೀವು ಸ್ಕ್ರೀನ್ ಶಾಟ್ ಕಳಿಸ್ಬೋದು. ಇಲ್ಲ ಅಂತಂದ್ರೆ ನೀವು ಡೈರೆಕ್ಟಾಗಿ ಇಮೇಲ್ ಮಾಡಿದ್ರೆ ನಮಗೆ ಸ್ಕ್ರೀನ್ ಶಾಟ್ ಸಿಗುತ್ತೆ. ನಿಮಗೆ ನಾವು ಏನು ಮಾಡ್ತೇವೆ ಅಂತಂದ್ರೆ PDF ಅನ್ನ ಅಲ್ಲಿ ಕಳಿಸ್ತೇವೆ. ಓಕೆನಾ? ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡೋಣ. ಆಲ್ರೆಡಿ ಟೈಮ್ ಆಗಿಬಿಟ್ಟಿದೆ, ನಾವು ಕೂಡ ಡ್ಯೂಟಿಗೆ ಹೋಗಬೇಕು. ಈಗ ಡೈರೆಕ್ಟಾಗಿ ಮೊದಲನೇ ಪ್ರಶ್ನೆ ನೋಡ್ಬೋಣ. ಏನಪ್ಪ ಮೊದಲನೇ ಪ್ರಶ್ನೆ ಅಂತ ನೋಡೋದಾದ್ರೆ, ಹೂ ವಾಸ್ ದ ಫಸ್ಟ್ ವುಮೆನ್ ಟು ಬಿ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂತ. ಏನು ಕೌನ್ಸಿಲ್ ಆಫ್ ಸೈಂಟಿಫಿಕ್ ಅಂಡ್ ಇಂಡಸ್ಟ್ರಿಯಲ್ ರಿಸರ್ಚ್ ಅಂದರೆ CSIR ಅಂತ ನೀವು ನೋಡಿರ್ತೀರ. ಈ ಒಂದು CSIRನ ಮೊದಲ ಮಹಿಳಾ ನಿರ್ದೇಶಕರಾಗಿ ನೇಮಕಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ನೋಡಿ, ನಲ್ಲತಂಬಿ ಕಲೈಸೆಲ್ವಿ, ಡಾಕ್ಟರ್ ಟೆಸ್ಸಿ ಥಾಮಸ್, ಗಗನ್ದೀಪ್ ಕಾಂಗ್, ಸೌಮ್ಯ ಸ್ವಾಮಿನಾಥನ್ ಅಂತ ಕೊಟ್ಟಿದ್ದಾರೆ. ನೋಡಿ, ಇತ್ತೀಚೆಗೆ ಅಂದರೆ 2023-24ರಲ್ಲಿ ಇವರು ನ್ಯೂಸಲ್ಲಿದ್ದರು. ಪ್ರಥಮ ಬಾರಿಗೆ ಏನು ಮಾಡಿದರು ಅಂತ ಅಂದರೆ ಮಹಿಳಾ ಮಹಾನಿರ್ದೇಶಕರಾಗಿ CSIRನಲ್ಲಿ ನೇಮಕ ಆದರು. ಈಗ ಇದನ್ನು ಈಗ ಕೇಳಿದ್ದಾರೆ. ಇದು ಆವಾಗಲೂ ಕೂಡ ಕೇಳಿದ್ರು, ಈಗಲೂ ಕೂಡ ಕೇಳಿದ್ದಾರೆ. ನಲ್ಲತಂಬಿ ಕಲೈಸೆಲ್ವಿ ಅವರು. ಆಪ್ಷನ್ ಯಾವುದು? ಆಪ್ಷನ್ ಎ ಇಲ್ಲಿ ಸರಿಯಾದ ಉತ್ತರ ಆಗಿರ್ತದೆ. ಪ್ರಶ್ನೆ ಕೇಳ್ತಿರ್ತಾರೆ, ನೆನ್ಪಿಟ್ಕೊಳ್ತಾರೆ. ಅದೇ ರೀತಿ ನಾವು ಈಗ ಎರಡನೇ ಪ್ರಶ್ನೆ ನೋಡೋಣ. ಎರಡನೇ ಪ್ರಶ್ನೆ ನೋಡಿ, ಇಲ್ಲಿ ತುಜುಕಿ ಬಾಬುರಿ ಅಂತ ಇದೆ. ನಾನು ನಿನ್ನೆ ಒಂದು ಹೇಳಿದ್ದೆ ಮಿನಾಜ್ ಉಸ್ ಸಿರಾಜ್ ಅಂತ. ಮಿನಾಜ್ ಉಸ್ ಸಿರಾಜ್ ಅಂತ. ಇದನ್ನು ಯಾರು ಬರೆದಿದ್ರು ಅಂತ ಕೇಳಿದ್ದೆ. ಎಲ್ಲರೂ ಕೂಡ ಆನ್ಸರ್ ಮಾಡಿದರೆ ತಬ್ಕತ್-ಇ ನಾಸ್ರಿ ಅಂತ ಇದು ಬರೆದಿದ್ರು ಅಂತ. ಇಲ್ಲಿ ಏನು ಕೇಳಿದರೆ ತುಜುಕಿ ಬಾಬುರಿ ಅಂತ, ಅಂದರೆ ಮೆಮೊರೀಸ್ ಆಫ್ ಬಾಬರ್ ಅಂತ ಕರೀತಾರೆ. ವಾಸ್ ಒರಿಜಿನಲಿ ರಿಟರ್ನ್ ಇನ್ ವಿಚ್ ಲ್ಯಾಂಗ್ವೇಜ್ ಅಂದರೆ ಬಾಬರ್ ನಾವು ತುಜುಕಿ ಬಾಬರಿ ಎಂಬತಕ್ಕಂಥದ್ದು ಅಥವಾ ಬಾಬರ್ ನಾಮ ಎಂಬತಕ್ಕಂಥದ್ದು ಮೂಲತಃ ಯಾವ ಭಾಷೆಯಲ್ಲಿ ಬರೆಯಲ್ಪಟ್ಟಿದೆ ಅಂತ ಇಲ್ಲಿ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಟರ್ಕಿ ಭಾಷೆಯಲ್ಲಿ ಇದನ್ನು ಬರೆದಿದ್ದಾರೆ. ಚಗತೈ ಟರ್ಕಿಕ್ ಅಂತ ಕರೀತಾರೆ. ಚಗತೈ ಟರ್ಕಿಕ್ ಅಂತ. ಯಾವುದಪ್ಪ ಆಪ್ಷನ್ ಅಂತ ಕೇಳ್ತಾರೆ. ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ ಆಗಿದೆ. ಓಕೆನಾ? ಅದೇ ರೀತಿ ಬನ್ನಿ ಮೂರನೇ ಪ್ರಶ್ನೆ. ವಿಚ್ ಪಾರ್ಟ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಫಿಷಿಯಲ್ ಲ್ಯಾಂಗ್ವೇಜಸ್ ಅಂತ. ನೋಡಿ, ಅನುಸೂಚಿ ಕೇಳಿಬಿಟ್ರೆ 7th ಶೆಡ್ಯೂಲ್ ಅಂತ ಹಾಕ್ಬಿಡ್ತೀರಾ. 7th ಶೆಡ್ಯೂಲ್ ಅಂತ. ಇಲ್ಲಿ ಭಾಗ ಕೇಳಿಬಿಟ್ಟಿದ್ದಾರೆ. ಭಾಗ ಅಂತ ಅಂದರೆ ಟೋಟಲ್ ಆಗಿ 20 ಎಷ್ಟಿದಾವೆ? ಮೂಲತಃ 22, ಈಗ 25 ಆಗಿದ್ದಾವೆ. ಈ ಒಂದು ಏನು ಸಂವಿಧಾನದ ಭಾಗಗಳಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ಯಾವ ಒಂದು ಭಾಗದಲ್ಲಿ ಕೇಳ್ತಾರೆ ಅಂತ ಕೇಳ್ತಾರೆ. ಯಾವುದಪ್ಪ ಅಂತ ಅಂದರೆ 17ನೇ ಭಾಗದಲ್ಲಿ ಅಫಿಷಿಯಲ್ ಲ್ಯಾಂಗ್ವೇಜ್ ಬಗ್ಗೆ ನಾವೇನು ನೋಡ್ತೇವೆ ಸಂವಿಧಾನದಲ್ಲಿ ಅಧಿಕೃತ ಭಾಷೆಗಳಿಗೆ ಸಂಬಂಧ ಹೊಂದಿರತಕ್ಕಂಥ ಭಾಗ ಯಾವುದಪ್ಪ ಅಂತ ಅಂದರೆ 17ನೇ ಭಾಗ. ಆಪ್ಷನ್ ಯಾವುದಂತ ಕೇಳ್ತಾರೆ ನೋಡಿ, ಆಪ್ಷನ್ ಸಿ. ಓಕೆನಾ? ಅದೇ ರೀತಿ ಮುಂದಿನ ಪ್ರಶ್ನೆ. ವಾಟ್ ಈಸ್ ದ ಫಿನಾಮಿನಾನ್ ಕಾಲ್ಡ್ ವೆನ್ ದ ಮೂನ್ ಕಮ್ಸ್ ಡೈರೆಕ್ಟ್ಲಿ ಬಿಟ್ವೀನ್ ಸನ್ ಅಂಡ್ ಅರ್ತ್. ನೋಡಿ, ಸನ್ ಇದೆ, ಇಲ್ಲಿ ಮೂನ್ ಇದೆ, ಇಲ್ಲಿ ಅರ್ತ್ ಇದೆ. ಅದೇ ಸನ್ ಇದೆ, ಅರ್ತ್ ಇದೆ, ಇಲ್ಲಿ ಮೂನ್ ಇದೆ. ಇಲ್ಲಿ ಇದನ್ನು ಏನಂತ ಕರೀತಾರೆ, ಇದನ್ನು ಏನಂತ ಕರೀತಾರೆ ಅಂತ. ಇಲ್ಲಿ ಸೋಲಾರ್ ನಮಗೆ ಸನ್ ಕಾಣ್ತಾ ಇಲ್ಲ, ಮೂನ್ ಮಧ್ಯಕ್ಕೆ ಬಂದ್ಬಿಟ್ಟಿದೆ. ಅದಕ್ಕಾಗಿ ನಮಗೆ ಸೋಲಾರ್ ಎಕ್ಲಿಪ್ಸ್ ಅಂತ. ಸನ್ ಕಾಣ್ತಾ ಇಲ್ಲ, ಅದಕ್ಕಾಗಿ ಸೋಲಾರ್ ಎಕ್ಲಿಪ್ಸ್. ಸೂರ್ಯ ನಮಗೆ ಕಾಣ್ತಾ ಇಲ್ವಾ, ಅದಕ್ಕೆ ಸೋಲಾರ್ ಎಕ್ಲಿಪ್ಸ್. ಸೂರ್ಯ ಕಾಣ್ತಿದ್ದಾನೆ, ಚಂದ್ರನು ಕಾಣ್ತಿದ್ದಾನೆ, ಆದರೆ ಚಂದ್ರನಿಗೆ ಸೂರ್ಯ ಕಾಣ್ತಿಲ್ಲ ಅಂತ ಅದು ಚಂದ್ರಗ್ರಹಣ ಅಂತ. ಓಕೆನಾ? ಇಲ್ಲಿ ಏನಿದೆ, ಇಲ್ಲಿ ಸೂರ್ಯ ಇದೆ, ಸನ್ ಇದೆ, ಮೂನ್ ಇದೆ, ಅರ್ತ್ ಇದೆ. ಈಗ ಅರ್ತ್ಗೆ ಸನ್ ಕಾಣ್ತಾ ಇಲ್ಲ, ಹಾಗಾಗಿ ನಮಗೆ ಏನಾಗುತ್ತೆ, ಸೂರ್ಯಗ್ರಹಣ ಆಗುತ್ತೆ. ಸೋಲಾರ್ ಎಕ್ಲಿಪ್ಸ್ ಅಂತ ಕರೀತಾರೆ. ಅದಕ್ಕಾಗಿ ಆಪ್ಷನ್ ಇಲ್ಲಿ ಬಿ ಸರಿಯಾದ ಉತ್ತರ. ಸೂರ್ಯಗ್ರಹಣ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ನೋಡಿ, ಎಲ್ರಿಗೂ ಕೂಡ ಅರ್ಥ ಆಗ್ತಿದೆ ಅಂತ ಅಂದ್ಕೊಂಡಿದ್ದೇನೆ. ಅರ್ಥ ಆದರೂ ಕೂಡ ಅರ್ಥ ಮಾಡ್ಕೋಬೇಕು, ಇಲ್ಲ ಅಂದರೂ ಕೂಡ ಅರ್ಥ ಮಾಡ್ಕೋಬೇಕು. ಯಾಕೆ ಅಂತ ಅಂದರೆ ನೀವು ಓದ್ತಾ ಇರೋದು SSC GD ಪರೀಕ್ಷೆಗೆ. ಕ್ಲಿಯರ್ ಮಾಡಲೇಬೇಕು ಅಂತ ನಿಮ್ಮಲ್ಲಿ ಹಠ ಇರಬೇಕು, ಆವಾಗ ಮಾತ್ರ ಕ್ಲಿಯರ್ ಆಗುತ್ತೆ. ಈಗ ಮುಂದಿನ ಪ್ರಶ್ನೆ. ವಿಚ್ ಆಫ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ಈಸ್ ಯೂಸ್ಡ್ ಆಸ್ ಅ ಮಾಡರೇಟರ್ ಇನ್ ನ್ಯೂಕ್ಲಿಯರ್ ರಿಯಾಕ್ಟರ್ ಅಂತ. ನ್ಯೂಕ್ಲಿಯರ್ ರಿಯಾಕ್ಟರ್ಗಳಲ್ಲಿ ಮಾಡರೇಟರ್ ಅಥವಾ ಮಾಡಿಫೈಯರ್ ಅಂತ ಇಲ್ಲಿ ಮಂದಕಾರಿಯಾಗಿ ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಅಂತ ಇಲ್ಲಿ ಕೇಳಿದರೆ ಎಲ್ಲರೂ ಕೂಡ ಏನು ಮಾಡ್ತೀರಾ ಅಂತಂದರೆ ಗ್ರಾಫೈಟ್ ಇದೆ, ಗ್ರಾಫೈಟ್ ಹಾಕ್ತೀರಾ. ನೋಡಿ,
ಯಾವುದನ್ನ ಯೂಸ್ ಮಾಡ್ತಾರೆ ಅಂತಂದರೆ ಹೆವಿ ವಾಟರ್ನ D2O ಅಂತ ಕರೀತಾರೆ, ಡ್ಯೂಟೇರಿಯಂ ಅಂತ ಕರೀತಾರೆ. ಹೆವಿ ವಾಟರ್ನ ಇಲ್ಲಿ ಬಳಸ್ತಾರೆ. ಎಲ್ಲಿ ಅಂತ ಅಂದರೆ ಈ ಒಂದು ಮಾಡರೇಟರ್ ನ್ಯೂಕ್ಲಿಯರ್ ರಿಯಾಕ್ಟರ್ಸಲ್ಲಿ ಈ ಒಂದು ಹೆವಿ ವಾಟರ್ನ ಇಲ್ಲಿ ಬಳಸ್ತಾರೆ. ಓಕೆನಾ, ಮುಂದಿನ ಪ್ರಶ್ನೆಗೆ ಹೋಗೋಣ. ನೋಡಿ ಮುಂದಿನ ಪ್ರಶ್ನೆ ಏನಿದೆ, ದ ಎಂಜಲ್ಸ್ ಲಾ ಇನ್ ದ ಎಕನಾಮಿಕ್ಸ್ ಸ್ಟೇಟ್ಸ್ ದಟ್ ಆಸ್ ಇನ್ಕಮ್ ರೈಸಸ್ ಪ್ರಪೋರ್ಷನ್ ಆಫ್ ದ ಇನ್ಕಮ್ ಸ್ಪೆಂಟ್ ಆನ್ ಫುಡ್ ಅಂತ ಕೊಟ್ಟಿದ್ದಾರೆ. ನೋಡಿ, ಅರ್ಥಶಾಸ್ತ್ರದಲ್ಲಿ ಎಂಗೆಲ್ಸ್ ನಿಯಮದ ಪ್ರಕಾರ ಆದಾಯ ಹೆಚ್ಚಾದಂತೆ ಆಹಾರದ ಮೇಲೆ ಖರ್ಚು ಮಾಡುವ ಆದಾಯದ ಪ್ರಮಾಣ ಏನಾಗುತ್ತೆ ಅಂತ ಕೇಳಿದ್ದಾರೆ. ನಮ್ಮ ಹತ್ರ ದುಡ್ಡು ಜಾಸ್ತಿ ಬಂದರೆ ಏನು ಮಾಡ್ತೀವಿ? ದುಡ್ಡು ಜಾಸ್ತಿ ಬಂದರೆ ನಾವೇನಾದರೂ ಊಟ ಜಾಸ್ತಿ ಮಾಡ್ತೀವ? ಇಲ್ಲ. ಎಷ್ಟು ಊಟ ಮಾಡ್ತೀವಿ ಅಷ್ಟೇ ಊಟ ಮಾಡ್ತೀವಿ. ಡಿಕ್ರೀಸ್ ಅಂತ, ಕಡಿಮೆ ಆಗುತ್ತೆ ಅಂತ. ಓಕೆನಾ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್. ನೋಡಿ, ಇದಕ್ಕೆ ಯಾವ ರೀತಿ ಅನ್ಕೋತಾರೆ ಈ ಒಂದು ಎಂಗಲ್ಸ್ ಲಾ ಬಗ್ಗೆ ಅಂತ, ದುಡ್ಡು ಜಾಸ್ತಿ ನಾವು ಜಾಸ್ತಿ ತಿಂತೀವಿ ಅಂತ ಅನ್ಕೋತಾರೆ. ಇಲ್ಲ ವಿದ್ಯಾರ್ಥಿಗಳೇ, ದುಡ್ಡು ಜಾಸ್ತಿ ಆದಾಗ ಹೆಚ್ಚು ಅಂತ ಅಂದರೆ ಒಂದು ಕೋಟಿ ರೂಪಾಯಿ ಸಿಕ್ತು ಅಂತ ಅನ್ಕೊಳ್ಳಿ, ಅವಾಗ ಏನು ಮಾಡ್ತೀರಾ? ಅಷ್ಟೇ ತಿಂತೀರಾ ಅಲ್ವಾ? ಅದನ್ನು ನೀವು ಎಂಗಲ್ಸ್ ಲಾ ಪ್ರಕಾರ ನೋಡಬೇಕು. ನಮಗೆ ಸ್ವಲ್ಪ ಇಲ್ಲಿ ನೀವು ಏನು ಮಾಡ್ತೀರಾ, 100 ರೂಪಾಯಿ ನಿಮ್ಮ ಹತ್ರ ಇದೆ ಅನ್ಕೋತೀರಾ. ಈಗ 1000 ರೂಪಾಯಿ ಸಿಕ್ತು ಅಂತ ಅಂದರೆ ನಾವೇನು ಮಾಡ್ತೀವಿ, 200 ರೂಪಾಯಿ ತಿಂತೀವಲ್ವಾ ಅಂತ ನೀವು ಅನ್ಕೋಬೋದು. ಆದರೆ 100 ರೂಪಾಯಿ ಇದ್ದದ್ದು 1 ಕೋಟಿ ಸಿಕ್ಕಿದಾಗ ಏನು ಮಾಡ್ತೀರಾ ಅಂತ. ಓಕೆನಾ, ಅದು ಇಂಪಾರ್ಟೆಂಟು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ವಿನ್ ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಅಂತ. ಆಲ್ ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಭಾರತೀಯ ಯಾರು ಅಂತ ಕೇಳಿದರೆ ಯಾರಪ್ಪ ಅಂತಾನೆ ಪ್ರಕಾಶ್ ಪಡುಕೋಣೆ. ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು, ತುಂಬ ಸಲ ಕೇಳಿದರೆ ಈ ವರ್ಷ ಪಕ್ಕಾ ಬರುತ್ತೆ ಕ್ವಶನ್ ಇದು, ನೆನ್ಪಿಟ್ಕೊಳ್ಳಿ. ಪ್ರಕಾಶ್ ಪಡುಕೋಣೆ ಆಲ್ ಇಂಡಿಯಾ ಏನು ಇಂಗ್ಲೆಂಡ್ ಓಪನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಗೆದ್ದ ಮೊದಲ ಭಾರತೀಯ ಇವರು. ಓಕೆನಾ, ಆಪ್ಷನ್ ಬಿ ಎ ಸರಿಯಾದ ಉತ್ತರ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ, ದ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಅವಾರ್ಡ್ ಅಂದರೆ ಖೇಲ್ ರತ್ನ ಪ್ರಶಸ್ತಿ ಏನಿದೆ ಅದು ಎಷ್ಟು ನಗದು ಬಹುಮಾನಗಳನ್ನು ಒಳಗೊಂಡಿದೆ ಅಂತ, ಎಷ್ಟು ಅಮೌಂಟನ್ನು ಕೊಡ್ತಾರೆ ಅಂತ ಕೇಳಿದರೆ ತುಂಬ ಈಸಿ, 25 ಲಕ್ಷಗಳನ್ನು ಕೊಡ್ತಾರೆ. ಹಾಗಾದರೆ ಮೇಜರ್ ಧ್ಯಾನ್ ಚಂದ್ ಖೇಲ್ ರತ್ನ ಪ್ರಶಸ್ತಿಯನ್ನು ಯಾವ ದಿನಾಂಕದಂದು ಕೊಡ್ತಾರೆ, ಯಾವ ಒಂದು ನೆನಪಿಗಾಗಿ ಕೊಡ್ತಾರೆ ಅಂತಂದರೆ ಮೇಜರ್ ಧ್ಯಾನ್ ಚಂದ್ ಅವರ ನೆನಪಿಗಾಗಿ ಕೊಡ್ತಾರೆ. ಯಾವ ದಿನಾಂಕ ಅಂತಾರೆ ಆಗಸ್ಟ್ 29. ನ್ಯಾಷನಲ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇನ ಅದಕ್ಕಾಗಿ ಕೊಡ್ತಾರೆ, ನೆನ್ಪಿಟ್ಕೊಳ್ಳಿ. ಓಕೆ, ಮುಂದಿನ ಪ್ರಶ್ನೆ ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ದ ರೈಟ್ ಟು ಫಾರ್ಮ್ ಕೋಆಪರೇಟಿವ್ ಸೊಸೈಟೀಸ್ ಅಂತ. ಕೋಆಪರೇಟಿವ್ ಸೊಸೈಟಿ ನಿಮಗೆ ಗೊತ್ತಿರಬೇಕು. ಕೋಆಪರೇಟಿವ್ ಸೊಸೈಟೀಸ್ ಯಾವ ಒಂದು ಆರ್ಟಿಕಲ್ ಅಂಡರಲ್ಲಿ ನಾವು ಏನು ಮಾಡ್ತೇವೆ, ಹಕ್ಕನ್ನು ಸಂವಿಧಾನ ನಮಗೆ ಫಾರ್ಮೇಷನ್ ಮಾಡೋದಕ್ಕೆ ಕೊಡುತ್ತೆ ಅಂತ ಇಲ್ಲಿ ಕೇಳಿದರೆ ಯಾವುದು ಇಲ್ಲಿ ಆಪ್ಷನ್ ಇಲ್ಲಿ ಯಾವುದಪ್ಪ ಅಂತ ಆರ್ಟಿಕಲ್ 19/1 ಸಿ ಅಂತ. ನೋಡಿ, ಆರ್ಟಿಕಲ್ 19 ನಮಗೆ 6 ರೀತಿಯ ಒಂದು ಸ್ವಾತಂತ್ರ್ಯಗಳನ್ನು ಕೊಡ್ತಾರೆ. ರೈಟ್ ಟು ಸ್ಪೀಚ್ ಕೂಡ ಅದರಲ್ಲಿ ಕೋಆಪರೇಟಿವ್ ಸೊಸೈಟೀಸ್ನ ಫಾರ್ಮೇಷನ್ ಮಾಡೋದಕ್ಕೆ 19/1 ಕ್ಲಾಸ್ ಸಿ ಅಲ್ಲಿ ನಿಮಗೆ ಕೊಡ್ತಾರೆ. ಓಕೆನಾ, ಅರ್ಥ ಆಯ್ತಾ? ಪ್ರಶ್ನೆ ಕೇಳ್ತಾರೆ, ಅದೇ ಅನುಸೂಚಿ ಕೇಳಿದ್ರು ಕೇಳ್ಬೋದು. ನೋಡಿ, ಪಂಚಾಯಿತಿಗಳು, ಮುನ್ಸಿಪಾಲಿಟಿಗಳು ಮತ್ತು ಕೋಆಪರೇಟಿವ್ ಸೊಸೈಟಿ ಇದನ್ನು ಕೂಡ ಕೇಳ್ತಾರೆ ಅನುಸೂಚಿಗಳು, ಅದನ್ನು ಕೂಡ ನೆನ್ಪಿಟ್ಕೋಬೇಕು. ಎಲ್ಲಿ ಅಂತಂದರೆ 11ನೇ ಅನುಸೂಚಿಯಲ್ಲಿ ಏನಾಗುತ್ತೆ ಅಂತ ಪಂಚಾಯಿತಿ ಬಗ್ಗೆ ಹೇಳುತ್ತೆ, 12ನೇ ಅನುಸೂಚಿ ಮುನ್ಸಿಪಾಲಿಟಿ ಬಗ್ಗೆ ಹೇಳುತ್ತೆ. ಇವೆಲ್ಲವೂ ಕೂಡ ಇಂಪಾರ್ಟೆಂಟ್. 73ನೇ ತಿದ್ದುಪಡಿ ಮುಖಾಂತರ ಏಪ್ರಿಲ್ 24ನೇ ತಾರೀಕಿನಂದು ನಾವು ಪ್ರತಿ ವರ್ಷ ಏನಪ್ಪ ಆಚರಣೆ ಮಾಡ್ತೇವೆ, ಪಂಚಾಯತ್ ರಾಜ್ ದಿನವನ್ನು ಆಚರಣೆಯನ್ನು ಮಾಡ್ತೇವೆ. ಓಕೆನಾ, ಇದು ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ಯಕ್ಷಗಾನ ಇಸ್ ಎ ಟ್ರೆಡಿಷನಲ್ ಥಿಯೇಟರ್ ಫಾರ್ಮ್ ಅಸೋಸಿಯೇಟೆಡ್ ವಿತ್ ವಿಚ್ ಇಸ್ ಇಂಡಿಯನ್ ಸ್ಟೇಟ್ ಅಂತ ಕೊಟ್ಟಿದ್ದಾರೆ. ಯಕ್ಷಗಾನವು ಯಾವ ಭಾರತೀಯ ರಾಜ್ಯಕ್ಕೆ ಸಂಬಂಧಿಸಿದ ಸಾಂಪ್ರದಾಯಿಕ ನೃತ್ಯ ನಾಟಕ ಕಲೆಯಾಗಿದೆ ಅಂತ ಎಲ್ಲರಿಗೂ ಕೂಡ ಗೊತ್ತಿರಬೇಕು. ಯಕ್ಷಗಾನ ನಾವೇ ಆಡ್ತೇವೆ, ಕರ್ನಾಟಕಕ್ಕೆ ಇದು ಸಂಬಂಧ ಹೊಂದಿದೆ. ಕರ್ನಾಟಕ ತುಂಬ ಇಂಪಾರ್ಟೆಂಟು, ಕೇಳ್ತಾರೆ. ಹಾಗೆ ಬೊನಾಲು ಎಂಬತಕ್ಕಂಥ ಒಂದು ಹಬ್ಬ ಯಾವ ಒಂದು ರಾಜ್ಯದಲ್ಲಿ ಅತಿ ಹೆಚ್ಚಿನದಾಗಿ ಆಚರಣೆಯನ್ನು ಮಾಡ್ತಾರೆ, ಇದು ಗೊತ್ತಿರಬೇಕು. ಬೊನಾಲು ಎಂಬತಕ್ಕಂಥದ್ದು ಆಂಧ್ರ ಪ್ರದೇಶ. ಓಕೆನಾ, ಆಂಧ್ರ ಪ್ರದೇಶ ತುಂಬ ಇಂಪಾರ್ಟೆಂಟು. ಬೊನಾಲು ಅದು ಕೂಡ ಗೊತ್ತಿರಲಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಆರ್ಗನಲ್, ಮುಂದೆ ಏನಾದರೂ ಹೋದ್ನಾ? ಇಲ್ಲ, ಕರೆಕ್ಟ್ ಇದೆ. ನೋಡಿ ಮುಂದಿನ ಪ್ರಶ್ನೆ, ವಿಚ್ ಆರ್ಗನಲ್ ಇಸ್ ನೌನ್ ಆಸ್ ಪವರ್ ಹೌಸ್ ಆಫ್ ದ ಸೆಲ್. ತುಂಬ ಈಸಿ ಪ್ರಶ್ನೆ. ಕೋಶದ ಶಕ್ತಿ ಕೇಂದ್ರ ಯಾವುದಪ್ಪ ಅಂತ ಮೈಟೋಕಾಂಡ್ರಿಯಾವನ್ನು ಕರೀತಾರೆ. ಮೈಟೋಕಾಂಡ್ರಿಯಾ ಇಸ್ ದ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಇಲ್ಲಿ ಮುಂದಿನ ಪ್ರಶ್ನೆ ನೋಡಿ ಏನಿದೆ, ದ ಗಾಂಧಿ ಇರ್ವಿನ್ ಪ್ಯಾಕ್ಟ್, ಗಾಂಧಿ ಇರ್ವಿನ್ ಒಪ್ಪಂದವು ಯಾವ ವರ್ಷದಲ್ಲಿ ಸಹಿ ಮಾಡಲ್ಪಟ್ಟಿತು ಅಂತ ಕೇಳ್ತಾರೆ. ನೋಡಿ, ಗಾಂಧಿ ಇರ್ವಿನ್ ಒಪ್ಪಂದ 1931 ಮಾರ್ಚ್ 5ನೇ ತಾರೀಕಿನಂದು ಸಹಿಯನ್ನು ಹಾಕ್ತಾರೆ. ಇಲ್ಲಿ ತುಂಬ ಇಂಪಾರ್ಟೆಂಟು. ಗಾಂಧಿ ಇರ್ವಿನ್ ಪ್ಯಾಕ್ಟ್ 1931. ಅದೇ ಇಲ್ಲಿ ದಂಡಿ ಸತ್ಯಾಗ್ರಹ 1930. ಅದೇ ಇಲ್ಲಿ ನೆಕ್ಸ್ಟ್ 1932ರಲ್ಲಿ ಇನ್ನೊಂದೇನಾಗುತ್ತೆ ಪೂನಾ ಪ್ಯಾಕ್ಟ್. ನಾನು ನಿನ್ನೆ ಕ್ಲಾಸಲ್ಲಿ ಪೂನಾ ಪ್ಯಾಕ್ಟ್ ಬಗ್ಗೆ ಹೇಳಿದೆ. ಡಾಕ್ಟರ್ BR ಅಂಬೇಡ್ಕರ್ ಮತ್ತು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಯರವಾಡ ಜೈಲಿನಲ್ಲಿ ಈ ಒಂದು ಪೂನಾ ಪ್ಯಾಕ್ಟ್ ಮಾಡ್ತಾರೆ. ಬಟ್ ಇಲ್ಲೇನು ಕೇಳಿದರೆ ಗಾಂಧಿ ಇರ್ವಿನ್ ಒಪ್ಪಂದ ಕೇಳಿಬಿಟ್ಟಿದ್ದಾರೆ. 1931 ಮಾರ್ಚ್ 5ನೇ ತಾರೀಕಿನಂದು ಇದನ್ನು ನಡೆಯುತ್ತೆ.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಸ್ಟ್ಯಾಂಡರ್ಡ್ ಟೈಮ್ ಮೆರಿಡಿಯನ್ ಈಸ್ ಕನ್ಸಿಡರ್ಡ್ ಆಸ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಅಂತ. ನೋಡಿ, ಯಾವ ರೇಖಾಂಶವನ್ನು ಭಾರತೀಯ ಪ್ರಮಾಣಿತ ಸಮಯ ಎಂದು ಇಲ್ಲಿ ಪರಿಗಣಿಸಲಾಗುತ್ತೆ ಅಂತ ಕೇಳಿದರೆ 82.5 ಡಿಗ್ರಿ ಈಸ್ಟ್ ಲಾಂಗಿಟ್ಯೂಡ್ ಅಂತ. ಓಕೆನಾ, ತುಂಬ ಇಂಪಾರ್ಟೆಂಟು. 82.1/2 ಅಂತಲೇ ಕರಿಬೋದು. ಇದು ತುಂಬ ಇಂಪಾರ್ಟೆಂಟು, ಕೇಳ್ತಾರೆ, ನೆನ್ಪಿಟ್ಕೊಳ್ತಾ ಹೋಗಿ. ಅದೇ ರೀತಿ ಮುಂದಿನ ಪ್ರಶ್ನೆ ನೋಡೋದಾದರೆ, ದ ಎರಾವಿಕುಲಂ ನ್ಯಾಷನಲ್ ಪಾರ್ಕ್ ಫೇಮಸ್ ಫಾರ್ ವಿಚ್ ಎಂಡೇಂಜರ್ಡ್ ಅನಿಮಲ್ ಅಂತ. ಎರಾವಿಕುಲಂ ಎಂತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ ಅಳಿವಿನಂಚಿನಲ್ಲಿ ಇರತಕ್ಕಂಥ ಪ್ರಾಣಿಗೆ ಪ್ರಸಿದ್ಧಿಯಾಗಿದೆ ಅಂತ ಇಲ್ಲಿ ಪ್ರಶ್ನೆ ಕೇಳಿದರೆ. ತುಂಬ ಇಂಪಾರ್ಟೆಂಟು. ಇದು ನೀಲಗಿರಿ ತಾಹರ್ ಎಂತಕ್ಕಂಥದ್ದು. ಎಲ್ಲಿದೆ ಈ ಒಂದು ಎರಾವಿಕುಲಂ ನ್ಯಾಷನಲ್ ಪಾರ್ಕು? ಕೇರಳದಲ್ಲಿ ಕಂಡುಬರುತ್ತೆ. ಕೇರಳ ಮತ್ತು ತಮಿಳುನಾಡು ಬಾರ್ಡರಲ್ಲಿ ಕಂಡುಬರುತ್ತೆ. ನೀಲಗಿರಿ ತಾಹರ್ಗಾಗಿ ಇದು ಅತಿ ಹೆಚ್ಚಿನದಾಗಿ ಪ್ರಸಿದ್ಧವಾಗಿದೆ ಅಂತ. ಅದೇ ರೀತಿ ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಕೆಮಿಕಲ್ ನೇಮ್ ಆಫ್ ದ ಬೇಕಿಂಗ್ ಸೋಡಾ ಅಂತ. ಸೋಡಿಯಂ ಬೈಕಾರ್ಬೋನೇಟ್, ಈಸಿಯಾಗಿ ಹೇಳ್ಬೋದು. ಸೋಡಿಯಂ ಬೈಕಾರ್ಬೋನೇಟ್ NaHCO3. ಇದನ್ನು ಸೋಡಿಯಂ ಬೈಕಾರ್ಬೋನೇಟ್ ಅಂತ ಕರೀತಾರೆ. ಇದನ್ನು ಬೇಕಿಂಗ್ ಸೋಡಾ ಅಂತಲೂ ಕೂಡ ಇಲ್ಲಿ ಕರೀತಾರೆ. ಓಕೆನಾ, ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದಾವೆ ನೋಡಿ. ಹೂ ಅಮಂಗ್ ದ ಫಾಲೋಯಿಂಗ್ ವಾಸ್ ದ ಆಥರ್ ಆಫ್ ದ ಬುಕ್ ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಅಂತ. ನೋಡಿ, ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಪುಸ್ತಕದ ಕರ್ತೃ ಯಾರು ಅಂತ ಕೇಳಿದರೆ, ನೋಡಿ, ವಿ ಡಿ ಸಾವರ್ಕರ್ ಅವರು ದ ಇಂಡಿಯನ್ ವಾರ್ ಆಫ್ ಇಂಡಿಪೆಂಡೆನ್ಸ್ 1857 ಬುಕ್ಕನ್ನು ಬರೆದಿರ್ತಾರೆ. ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಹೌದು, ಮತ್ತು ಇಲ್ಲಿ ಬುಕ್ಕು ಕೂಡ ಹೌದು. ಇದ್ರ ಬಗ್ಗೆ ಕೇಳ್ತಾರೆ. ಯಾವಾಗಪ್ಪ ಬರೆದ್ರು ಅಂತ ಅಂದರೆ 1858-59 ಬರೀತಾರೆ. ಈ ಒಂದು ವಿ ಡಿ ಸಾವರ್ಕರ್ ತುಂಬ ಇಂಪಾರ್ಟೆಂಟ್ ಆಗಿರ್ತಾರೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಚ್ ಗ್ಲ್ಯಾಂಡ್ ಇಸ್ ನೌನ್ ಆಸ್ ದ ಮಾಸ್ಟರ್ ಗ್ಲ್ಯಾಂಡ್ ಆಫ್ ದ ಎಂಡೋಕ್ರೈನ್ ಸಿಸ್ಟಮ್ ಅಂತ ಕೇಳಿದರೆ ಪಿಟ್ಯೂಟರಿ ಗ್ರಂಥಿ. ಎಲ್ಲರೂ ಕೂಡ ಏನು ಮಾಡ್ತೀರಾ, ಅಡ್ರಿನಲ್ ಗ್ರಂಥಿಯನ್ನು ಏನು ಮಾಡ್ತೀರಾ, ಮಾಸ್ಟರ್ ಗ್ಲ್ಯಾಂಡ್ ಅಂತ ಅನ್ಕೊಂಡ್ಬಿಡ್ತೀರಾ. ಬಟ್ ಇಲ್ಲಿ ಪಿಟ್ಯೂಟರಿ ಗ್ರಂಥಿ ಏನಿದೆ ಇದು ಮಾಸ್ಟರ್ ಗ್ಲ್ಯಾಂಡ್ ಅಂತಾನೆ ಕರೀತಾರೆ, ಅಥವಾ ಪ್ರಧಾನ ಗ್ರಂಥಿ ಅಂತ ಕರೀತಾರೆ. ಈ ಒಂದು ಪಿಟ್ಯೂಟರಿ ಗ್ರಂಥಿ ಅಂಡರಲ್ಲಿ ಎಲ್ಲ ಬೇರೆ ಬೇರೆ ಗ್ರಂಥಿಗಳು ಕೆಲಸವನ್ನು ಮಾಡ್ತವೆ. ಪಿಟ್ಯೂಟರಿ ಗ್ಲ್ಯಾಂಡ್ ಇಸ್ ದ ಮಾಸ್ಟರ್ ಗ್ಲ್ಯಾಂಡ್ ಅಂತ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ದ ವಿಜಯ ಸ್ತಂಭ ದ ಟವರ್ ಆಫ್ ವಿಕ್ಟರಿ ಅಟ್ ದ ಚಿತ್ತೋರ್ಗರ್ ವಾಸ್ ಬಿಲ್ಟ್ ಬೈ ಹೋಮ್ ಅಂತ. ಚಿತ್ತೋರ್ಗರದಲ್ಲಿರುವ ವಿಜಯ ಸ್ತಂಭವನ್ನು ನಿರ್ಮಾಣ ಮಾಡಿದವರು ಯಾರು ಅಂತ ಕೇಳಿದರೆ ರಾಣಾ ಪ್ರತಾಪ್, ರಾಣಾ ಕುಂಭ, ರಾಣಾ ಸಂಗ ಮತ್ತು ಬಪ್ಪ ರಾವಲ್ ಅಂತ ಕೊಟ್ಟಿದ್ದಾರೆ. ಯಾರಪ್ಪ ಈ ಒಂದು ವಿಜಯ ಸ್ತಂಭವನ್ನು ಚಿತ್ತೋರ್ಗದಲ್ಲಿ ಕಟ್ಟಿಸಿದವರು ಯಾರು ಅಂತ ಕೇಳ್ತಾರೆ. ರಾಣಾ ಕುಂಭ ಅಂತಕ್ಕಂಥ. ಎಲ್ಲೂ ಕೂಡ ರಾಣಾ ಪ್ರತಾಪ್ ಅಂತ ಹತ್ತಿರ, ರಾಣಾ ಪ್ರತಾಪ್ ತಪ್ಪು, ರಾಣಾ ಕುಂಭ ಇಲ್ಲಿ ಸರಿಯಾದ ಉತ್ತರ ಆಗಿದೆ. ಅದೇ ರೀತಿ ಬನ್ನಿ ಮುಂದಿನ ಪ್ರಶ್ನೆ ಏನಿದೆ. ಮುಂದಿನ ಪ್ರಶ್ನೆ ನೋಡಿ, ವಾಟ್ ಡಸ್ FDA ಸ್ಟ್ಯಾಂಡ್ ಫಾರ್ ಇನ್ ಬಿಸ್ನೆಸ್ ಆ್ಯಂಡ್ ಎಕನಾಮಿಕ್ಸ್ ಅಂತ. ನೋಡಿ, FDA ಅಂತ ಅಂದರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಕೇಳ್ತಾರೆ ಪ್ರಶ್ನೆ ಇದೇ ರೀತಿ, FDA ಸ್ಟ್ಯಾಂಡ್ಸ್ ಫಾರ್ ಬಿಸ್ನೆಸ್ ಎಕನಾಮಿಕ್ಸಲ್ಲಿ ಏನು FDA ಅಂದರೆ ಏನು ಅಂತ ಕೇಳ್ತಾರೆ. ಮತ್ತು FD ಅಂತಂದ್ರೆ ಏನು ಅಂತ ಕೇಳ್ತಾರೆ. ಫಿಸ್ಕಲ್ ಡೆಫಿಸಿಟ್ ಅಂತ ಗೊತ್ತಿರಬೇಕು. ಇಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಇದಕ್ಕೆ ಸರಿ ಉತ್ತರ ಆಗಿದೆ. ಅದೇ ರೀತಿ ಮುಂದಿನ ಪ್ರಶ್ನೆ ಮತ್ತು ಕೊನೆಯ ಪ್ರಶ್ನೆ, ವಿಚ್ ಶೆಡ್ಯೂಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಕಂಟೈನ್ಸ್ ಪ್ರಾವಿಷನ್ಸ್ ರಿಗಾರ್ಡಿಂಗ್ ಆಂಟಿ ಡಿಫೆಕ್ಷನ್ ಲಾ. ಅಂದರೆ ಇಲ್ಲಿ ಭಾರತ ಸಂವಿಧಾನದ ಯಾವ ಸೂಚಿ ಪ್ರಕಾರ ಪಕ್ಷಾಂತರ ನಿಷೇಧ ಕಾಯ್ದೆ ಆಂಟಿ ಡಿಫೆಕ್ಷನ್ ಲಾ ನಿಬಂಧನೆಗಳನ್ನು ಒಳಗೊಂಡಿದೆ ಅಂತ ಇಲ್ಲಿ ಕೇಳಿದರೆ. ಇದಕ್ಕೆ ಎಲ್ಲರೂ ಕೂಡ ಕಮೆಂಟ್ ಬಾಕ್ಸ್ ಮೂಲಕ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಇಲ್ಲಿ ಆನ್ಸರ್ನ ತಿಳಿಸಬೇಕು. ಇವತ್ತಿನ ತರಗತಿ ಯಾವ ರೀತಿ ಯೂಸ್ ಆಯಿತು ನಿಮಗೆ ಎಲ್ಲರೂ ಕೂಡ ಕಮೆಂಟ್ ಮಾಡಿ. ನಿಮಗೇನಾದರೂ PDF ಬೇಕು ಅಂತ ಅಂದರೆ ಇಲ್ಲಿ ನಾನು ಇನ್ನೊಂದ್ಸಲಿ ಸ್ಕ್ರೀನ್ಶಾಟ್ ತೋರಿಸ್ತೇನೆ. ಇದನ್ನು ತಗೊಳ್ಳಿ. PDF ತುಂಬ ಇಂಪಾರ್ಟೆಂಟ್ PDF ಇದೆ. 29 ರೂಪಾಯಿಗೆ ನಿಮಗೆ ಸಂಪೂರ್ಣವಾಗಿ PDF ಸಿಗುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆನಾ, ಇವತ್ತಿನ ತರಗತಿನ ಮುಗಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.